ಅಣ್ಣ ಸ್ಟವ್ ಎಲ್ಲಿ ಇಡ್ಲಿ? ತಗೊಬಂದು ನಾನು ತಲೆ ಮೇಲೆ ಇಡು. ಸರಿ ಕಣಣ್ಣ. ವಾರಕ್ಕೊಂದು ದಿನ ಅಡಿಗೆ ಮಾಡಿ ಎಲ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತೀನಿ ಅಂತ ಹೇಳಿದೆ. ಸೊ ಆ ದಿನ ಇವತ್ತು ಬಂದೇ ಬಿಡ್ತು. ಮೈಸೂರು ಮಣಿಪಾಲ್ ಆಸ್ಪತ್ರೆ ಸಿಗ್ನಲ್ ಎದುರುಗಡೆ ರೋಡ್ ಕೆಲಸ ಮಾಡ್ತಾ ಇದಾರೆ, ಈ ಮೇಲ್ಸೇತುವೆ ಕೆಲಸ ಮಾಡ್ತಾ ಇದಾರೆ. ಆ ಕಾರ್ಮಿಕರ ಜೊತೆ ಕೂತ್ಕೊಂಡು ಇವತ್ತು ಊಟ ಮಾಡೋಣ ಅನ್ನಿಸ್ತು. ನಾವು ಯಾರಿಗೆ ಅಡಿಗೆ ಮಾಡ್ಬೇಕಾದ್ರೂ ಫಸ್ಟ್ ಹೋಗಿ ಕೇಳ್ತೀವಿ, ಇವತ್ತು ಮಧ್ಯಾಹ್ನ ನಾವು ನಿಮ್ಗೆ ಅಡಿಗೆ ಮಾಡ್ಕೊಬಂದು ನಾವು ನಿಮ್ಮ ಜೊತೆ ಕೂತ್ಕೊಂಡು ಊಟ ಮಾಡ್ತೀವಿ ಅಂದ್ರೆ ಅವ್ರು ಓಕೆ ಅಂತಂದ್ರೆ ಎಷ್ಟು ಜನ ಇದ್ದರು ಅಂತ ಕೌಂಟ್ ಮಾಡ್ಕೊಂಡು ಬಂದು ಅವ್ರಿಗೆ ಅಡಿಗೆ ಮಾಡ್ತೀವಿ. ಅವ್ರಿಗೆ ಏನು ಇಷ್ಟ ಕೇಳಿ ಅದೇ ಅಡಿಗೆನ ಮಾಡ್ತೀವಿ. ಇವತ್ತು ನಾವು 20-25 ಜನಕ್ಕೆ ಅಡಿಗೆ ಮಾಡಿ ಅವ್ರ ಜೊತೆ ಕೂತ್ಕೊ ಊಟ ಮಾಡ್ತಿದ್ವಿ. ಮುಂದೊಂದು ದಿನ 1000 ಜನಕ್ಕೆ ಅಡಿಗೆ ಮಾಡಿ ಅವ್ರ ಜೊತೆ ಕೂತ್ಕೊ ಊಟ ಮಾಡಬೇಕು ಅಂತ ತುಂಬಾನೇ ಆಸೆ ಐತೆ. ನೀವು ಯಾರಿಗಾದ್ರೂ ಒಂದೊತ್ತು ಊಟ ಕೊಡಿಸ್ಬೇಕು ಅಂದ್ರೆ ಕೊನೆವರೆಗೂ ಈ ವಿಡಿಯೋ ನೋಡಿ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಸಿಲಿಂಡ್ರು ಎಲ್ಲೋದ್ರು ಇವರು? ಸಾಕಲ್ವ ಒಂದಿಯಾ ಒಸಿದಪ್ಪ ಇದ್ದದ 20 ಜನಕ್ಕೆ ಇದು ಒಂದೇ ಆಯ್ತದೆ. ಎಷ್ಟು ಅಪ್ಪದೆ ನೋಡಿ. ನಮ್ಮ ಅವ್ವನವೇ ನನ್ನ ಮಗಳುವೆ ಈರುಳ್ಳಿ ಬಿಡ್ಸ್ಕೊತವ್ರೆ, ಈರುಳ್ಳಿ ಸಿಪ್ಪೆನ. ಹಾಗೇನೆ ಮೊಟ್ಟೆಗಳು ಕಾಯ್ತವೆ ಎಷ್ಟೊತ್ತಿಗೆ ಸಾಂಬಾರು ಒಳಿಗೆ ಹೋಗ್ನೆ ಅಂತ. ಇವರೇ ನೋಡಿ ನಮ್ಮವ್ವ 9 ತಿಂಗಳು ಎತ್ತು ಸಾಕಿ ಸಲ್ವಿದ ನಮ್ಮವ್ವ. ಈ ತಾಯಂದ್ರ ದಿನ ಮದರ್ಸ್ ಡೇ ದಿನ ಒಂದು ವಿಡಿಯೋ ಹಾಕಿದೆ ಇನ್ಸ್ಟಾಗ್ರಾಮಲ್ಲಿ, ಸಖತ್ ವೈರಲ್ ಆಗಿತ್ತು. 100 ರೂಪಾಯಿ ಕೊಡವಾ ಮದರ್ಸ್ ಡೇ? ಮದರ್ಸ್ ಡೇ ಅಂದ್ರೇನು? ಅವನ್ ತಗೋ ಕಾಸು ಕಿತ್ಕೊಳ್ಳೋ ದಿನ. ಯಾರಪ್ಪ ಅಂದರು? ಕಣವ ಹಂಗೆ ಬಂದದೆ ಶಾಸ್ತ್ರದಲ್ಲಿ. ಅವಂತ ದುಡ್ಡು ಇಸ್ಕೊಳ್ಳುವಂಥ ದಿನ ಇವತ್ತು. 8 ಆಣೆ 1 ರೂಪಾಯಿ. 8 ಆಣೆ 1 ರೂಪಾಯಿ. 8 ಆಣೆ 1 ರೂಪಾಯಿ ಅಲ್ಲ, 100 ರೂಪಾಯಿ 500 ರೂಪಾಯಿ ಇಸ್ಕೊಂಡು. ಅದು ಶಾಸ್ತ್ರದಲ್ಲಿ ಬಂದಿರೋದು 500, 100 ರೂಪಾಯಿ ಕೂಡ ಸಾಕು. ಅಮ್ಮ ಮಸಾಲೆ ಎಲ್ಲ ತಂದಿದ್ದೀನಿ. ಏನೇನು ತಂದಿದ್ಯವ? ಚಕ್ಕೆ, ಲವಂಗ, ಸೋಂಪು, ಮೆಣಸು, ಕಡಲೆ, ಅರಿಶಿನ ಪುಡಿ, ಧನಿಯಾ ಪುಡಿ, ಖಾರ ಪುಡಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ, ಟೊಮೊಟೊ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಜೊತೆಗೆ ಕಾಯಿ. ಎಲ್ಲ ರುಬ್ಕೋಬವ. ಇವಾಗ ಮಸಾಲೆ ರುಬ್ಕೊಳಕ್ಕೆ ಕಾಯಿ, ಆಮೇಲೆ ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಟೊಮೊಟೊ, ಚಕ್ಕೆ, ಲವಂಗ, ಮೆಣಸು, ಸೋಂಪು, ಉರಿಗಡ್ಲೆ, ಅರಿಶಿಣ, ಧನಿಯಾ ಪುಡಿ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು. ಮೊಟ್ಟೆ ಸಾಂಬಾರ್ಗೆ ಇದಿಷ್ಟು ರುಬ್ಕೋಬೇಕು. ತಗೊಳಕ ಇದಿಷ್ಟು ರುಣ್ಣಗ್ ರುಬ್ಕೋಬಾ. ಸ್ವಲ್ಪ ನೀರ್ ಹಾಕ್ತಂದು. ನೀರು ಕುದೀತದೆ. ಅಮ್ಮ ಮಸಾಲೆ ರೆಡಿ. ಇನ್ನೂ ಅನ್ನ ಆಗಿಲ್ಲ, ಮುಚ್ಚ ಮಾಡ್ಕವ. ಉರಿ ಮಾಡ್ಬೇಕಲ್ಲ. ಉರಿ ಮಾಡೋಣಮ್ಮ. 25 ಜನಕ್ಕೆ ಆಯ್ತಾರೆ. 20 ಜನ ಅಂದ್ಮೇಲೆ 5 ಜನ ಜಾಸ್ತಿಗೆ ಮಾಡ್ಬೇಕು. ಆಮೇಲೆ ಅಕ್ಕಪಕ್ಕದವ್ರೆಲ್ಲ ಬಂದ್ರು ಅವ್ರ ಊಟ ಎಲ್ಲ ನಿಕ್ಕದ. ನೀಟಾಗಿ ಬಂಗದೆ ಕಣ. ಸರಿ ಸಣ್ಣವ್ರಿ ಎಸ್ಟಿಮೇಟ್ ಮಾಡ್ತೀಯ ನನ್ನ? ನಿಮ್ದು ಹೋಟ್ಲಿದ್ದು ಆಯ್ತು, ಎತ್ ಮಾಡ್ಗವ. ಸಾಂಬಾರ್ ಗಿಡ್ರಿ ತಪ್ಲಿಯ. ಮೊಟ್ಟೆ ಸಾಂಬಾರ್ಗೆ ಇವಾಗ ಒಗ್ಗರಣೆ ಹಾಕೋಣ. ಕಾದಿರ ತಪ್ಲೆಗೆ ಅಡ್ಗೆ ಎಣ್ಣೆ, ಕಾದಿರ ಎಣ್ಣೆಗೆ ಹಸಿಮೆಣಸಿನಕಾಯಿ, ಆಮೇಲೆ ಸ್ವಲ್ಪ ಕರ್ಬೇವು ಸೊಪ್ಪು, ಸ್ವಲ್ಪ ಈರುಳ್ಳಿ. ಈಗ ಮಸಾಲೆ ರೆಡಿ ಮಾಡ್ಕೊಂಡಿದೀವಲ್ಲ, ಅದನ್ನ ಎಣ್ಣೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು ಚೆನ್ನಾಗಿ ಹುರಿದ್ಬಿಟ್ಟು ಈ ಮಸಾಲೆ ಹಾಕದ. ಮಸಾಲೆ ಹಸು ನೀರ್ ಹಾಕ್ತಂಗೆ ಚೆನ್ನಾಗಿ ಕುದಿಬೇಕು, ಎಣ್ಣೆ ಬಿಡಂಗೆ. ಯಾಕೆಂದ್ರೆ ಎಣ್ಣೆ ಬಿಟ್ಟು ನಾವು ಉತ್ಕೊಂಡಿಲ್ವಲ್ಲ, ಅದಕ್ಕೆ ಇದ್ರಲ್ಲಿ ಚೆನ್ನಾಗಿ ಹೊಸಿ ಉರಿಬೇಕು. ಈಗ ಈ ಮಸಾಲೆನ ನೀರ್ ಹಾಕ್ತಂಗೆ ಚೆನ್ನಾಗಿ ಕುದಿಸ್ಬೇಕು, ಎಣ್ಣೆ ಬಿಡಂಗೆ. ಎಣ್ಣೆ ಮೇಲೆಲ್ಲ ತೇಲ್ಬೇಕು. ಚೆನ್ನಾಗಿ ಕುದಿಸಿದ್ರೆ ಚೆನ್ನಾಗಿ ರುಚಿ ಚೆನ್ನಾಗಿ ಬರುತ್ತೆ. ಮುಚ್ಚಿಬಿಡೋದ ಒಂದ್ ಸ್ವಲ್ಪ ಕುದಿಲಿ ಚೆನ್ನಾಗಿ. ಮಳ್ತಾದೆ ಉಪ್ಪು ಹಾಕವ. ಅಡಿಗೆನೆ ಮಾಡಕ್ ಬರ್ತಾ ಇರ್ಲಿಲ್ಲ. ನಮ್ಮ ಅಮ್ಮ ಮಾತ್ರ ಎಲ್ಲ ಹೇಳ್ಕೊಟ್ರು. ನಂಗೆ ಅನ್ನನೂ ಮಾಡಕ್ ಬರ್ತಿರ್ಲಿಲ್ಲ. ನಮ್ಮ ಅತ್ತೆನೆ ಎಲ್ಲ ಹೇಳ್ಕೊಟ್ರು. ಅನ್ನ ಮಾಡೋದು, ಸಾಂಬಾರ್ ಮಾಡೋದು, ಮುದ್ದೆ ಅಂತೂ ಒಂದ್ ವರ್ಷ 2 ವರ್ಷ ಮಾಡ್ಲಿಲ್ಲ. ನಮ್ಮ ಅಮ್ಮನೇ ಮಾಡ್ತಿದ್ವು. ಆಮೇಲೆ ಮುದ್ದೆ ಮಾಡೋದು ನಾನು ಕಲ್ತ್ಕೊಂಡೆ. ನಮ್ಮ ಅಮ್ಮ ಮಾತ್ರ ಅಡಿಗೆ ಎಲ್ಲ ಹೇಳ್ಕೊಟ್ಟೈತೆ. ಮತ್ತೆ ಹೇಳ್ಕೊಟ್ರು. ಪ್ರಾಮಿಸ್ ನಂಗೆ ಅಡಿಗೆ ಮಾಡಕ್ಕೆ ಬರ್ತಿರ್ಲಿಲ್ಲ ಮದ್ವೆಕ್ಕಿಂತ ಮುಂಚೆ. ನಮ್ಮ ಅಮ್ಮನೇ ಎಲ್ಲ ಹೇಳ್ಕೊಟ್ಟಿದ್ರು. ನಮ್ಮ ಮಾತ್ರ ಕಡಿಮೆ ಈಗ
ಕೊಳ್ಳೇಗಾಲದಿಂದ ಬರ್ತಾ ಇದ್ದಾರೆ ಅಶ್ವಿನಿ ಸಿಸ್ಟರ್ ಅವರು. ನಮ್ಮ ಅಡುಗೆ ಪ್ರೋಗ್ರಾಮ್ಗೆ ಅಂತ ಏನಿಲ್ಲ, ನಾನು ನೋಡೋಕ್ಕೆ ಅಂತ ಬರ್ತಾ ಇದ್ದಾರೆ. ಬನ್ನಿ ಸಿಸ್ಟರ್. ಸೊ ಏನು ಹಣ್ಣೆಲ್ಲ ತಂದ್ಬಿಟ್ಟಿದ್ದೀರಾ? ನನಗೆ ಹುಷಾರಿಲ್ಲ ಅಂತನಾ? ಸರಿ ಬನ್ನಿ ಒಳಗಡೆ. ಆ ಫ್ಲೇವರ್ ಕೆಲಸ ಮಾಡ್ತಾರಲ್ಲ ಹುಡುಗರುಗಳು, ಅವ್ರ ಜೊತೆ ಒಂದು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಅಡುಗೆ ಮಾಡಿಸಿದ್ದೀನಿ. ಬನ್ನಿ. ನೀವು ಬರ್ತೀರಾ? ನಾನು ಬರ್ತೀನಿ. ಬನ್ನಿ ಹೋಗೋಣ. ಅಲ್ಲಿ ರೋಡ್ ಸೈಡಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಅಡುಗೆ ಮಾಡಿಸಿದ್ದೀವಿ. ಅಂದರೆ ನಮ್ಮಮ್ಮ, ನನ್ನ ಹೆಂಡತಿ ಮತ್ತು ಮಗಳು ಎಲ್ಲ ಸೇರ್ಕೊಂಡು ಮಾಡಿರೋದು. ಈ ಟಿಫನ್ ಕೊಡು, ಇದು ಕಾರಲ್ಲಿ ಮಡಿಕೊಳಕ್ಕಾಗಲ್ಲ, ತುಳುಕುತ್ತೆ. ಮೈಸೂರಲ್ಲಿ ಇದ್ದಿದ್ರೆ ಇದು ಮೇಲ್ಗಡೆ ವರ್ಷಮ್ಮ ಅವಶ್ಯ ಬರ್ತಿರ್ತೀರಣ್ಣ. ಅದು ಟಿಫನ್ ತಗೋಬಮ್ಮ. ಏನು ಶೂಟ್ ಇದ್ದಾಗ ಬರ್ತಾ ಇರ್ತೀನಣ್ಣ. ಹೌದಾ? ಸರಿ ಕಣಮ್ಮ, ಅವ್ರಿಗೆ ಊಟ ಬಡಿಸ್ಬಿಟ್ಟು ಬಂದು ಮಾತಾಡೋಣ. ಅದು 1 ಗಂಟೆಗೆ ಹೇಳ್ಬಿಟ್ಟಿದ್ದೀನಿ. ಪರವಾಗಿಲ್ಲ, ಬನ್ನಿ ಹೋಗೋಣ. ತಗೋಬಮ್ಮ, ತಗೋಬಾರೋ. ಇದನ್ನೇ ಮಡಿಕೊಂಡು ಹೋಗ್ಬೋದು. ಹೌದು. ಅಲ್ಲಿ ಹಳ್ಳ ಕೊಳ್ಳ ಐತಲ್ಲ, ಆಮೇಲೆ ಮಾಡಿದ್ದೆಲ್ಲ ಆಮೇಲೆ ಏನೋ ಜನ ಹೇಳ್ತಾರಲ್ಲ ಹಂಗಾಗಿ. ಇದಕ್ಕೆ ಹಾಕ್ಬಿಡೋಣ. ತುಂಬಾ ಹಾಕ್ಬೇಡ್ರಿ, ಟಿಫನ್ ಕೊಟ್ಟಲ್ ಬೇಕಾರೆ. ಇನ್ನೂ ಟಿಫನ್ ಹಿಡ್ಕೊ. ಇದ ಆರುತ್ತಣ್ಣ. ಇಲ್ಲ, ತುಂಬಾ ಆಗ್ಬೋದು. ತುಂಬಾ ಆದ್ರೆ ಇಟ್ಕೋಗತ್ತೆ ಹಿಂಗೆ. ಕೆಳಗಡೆ ಬಟ್ಟೆ ಹಾಕೊಂಡು ಇದ್ ಮಾಡ್ಕೊಂಡು ಇದು ನೀರ್ಗಿಡು. ಸುಡ್ಸೋದು ಕೆಳಕ್ಕೆ ಅಡಿಗೆ ಮಾಡದೆ ಪಲ್ಯ ಕಳೋದು ಹೆಂಗೆ ಅಂದ್ರೆ ನಾನು ಇಟ್ಕೊತೀನಿ ಪಾಪ. ಇವಾ ಡೋರಾ. ಸೊ ಫೈನಲ್ ಆಗಿ ನಾವು ಇವತ್ತು ಮೈಸೂರಲ್ಲಿ ಆ ರೋಡ್ ಕೆಲಸ ಮಾಡ್ತಾ ಇದ್ದಾರೆ, ಫ್ಲೇವರ್ ಕಟ್ತಾ ಇದ್ದಾರಲ್ಲ, ಸೊ ಆ ಕಾರ್ಮಿಕರ ಜೊತೆ ಇವತ್ತು ಕೂತ್ಕೊಂಡು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿ ಕೇಳ್ಕೊಂಡು ಬಂದೆ, ನನ್ನ ಜೊತೆ ಊಟ ಮಾಡ್ತೀರಾ ಅಂತ. ಆಯ್ತು ಅಣ್ಣ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಫೈನಲ್ ಆಗಿ ಇವಾಗ ಅವರು 16 ಜನ ಕೇಳಿದ್ರು. ಸೊ ಜಾಸ್ತಿನೇ ಮಾಡ್ಕೊಂಡಿದ್ದೀವಿ. ಎಷ್ಟು ಜನ ಊಟ ಮಾಡ್ತಾರೆ ಇವತ್ತು ಅಂತ ನೋಡೋಣ. ಇವಾಗ ಮಾಡ್ತಿರೋಂಥ ಕೆಲಸ ನಮಗೆ ಸರಿ ಅನ್ನಿಸ್ತಿದೆ. ಸೊ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವಾಗ್ಲೂ ಇನ್ಸ್ಟಾಗ್ರಾಮಲ್ಲಿ ವಾರಕ್ಕೆ ಒಂದಿನಾದ್ರೂ ಯಾರಿಗಾದ್ರೂ ಒಂದೊತ್ತು ಊಟ ಹಾಕಿ ಅಂತ ಹೇಳ್ತಾ ಇದ್ರು. ನಾವು ಹೋಟೆಲ್ಗೆ ಹೋಗಿ ಅಲ್ಲಿಂದ ಊಟ ತಗೊಬಂದು ಒಬ್ರ ಜೊತೆ ಕುತ್ಕೊಂಡು ಊಟ ಮಾಡೋದಕ್ಕಿಂತ ನಾವೇ ನಮ್ಮ ಕೈಯಾರೆ ಅಡುಗೆ ಮಾಡಿ ಕುತ್ಕೊಂಡು ಊಟ ಮಾಡೋದು ಒಳ್ಳೇದು ಅನ್ನಿಸ್ತು. ಅಲ್ಲಿ ಪ್ಲೇಟ್ ಇದೆ ತಗೊಳ್ಳಿ. ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಬೇರೆ ಅರ್ಥ ತಿಳ್ಕೊಬಿಡಿ. ನಾವು ನಮ್ಮ ಖುಷಿಗೋಸ್ಕರ ವಾರಕ್ಕೊಂದಿನ ಅಡುಗೆ ಮಾಡಿ ಎಲ್ಲರ ಜೊತೆ ಕೂತ್ಕೊಂಡು ಖುಷಿಯಾಗಿ ಊಟ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ. ಥ್ಯಾಂಕ್ ಯು.